ಗೋ ಹತ್ಯೆ ಏನು ಸಾಕಷ್ಟು ಈಗಾಗಲೇ ರಾಷ್ಟ್ರದಲ್ಲಾಗಲಿ ಏನು ಒಂದು ಕರ್ನಾಟಕದಲ್ಲಿ ಈಗಾಗಲೇ ಇರ್ತಕ್ಕಂಥದ್ದು ಈಗಾಗಲೇ ಗೋ ಹತ್ಯೆ ಸಾಕಷ್ಟು ನಡೀತಾ ಇರ್ತಕ್ಕಂಥ ತಾವು ಕೂಡ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀರಿ. ಏನು ಅಭಿಯಾನ ಸರ್ ಇದು? ಅಭಿಯಾನದ ಉದ್ದೇಶ ಗೋ ಹತ್ಯೆ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಇವತ್ತು ಏಪ್ರಿಲ್ 27 ಇಡೀ ದೇಶಾದ್ಯಂತ 5,000ಕ್ಕೂ ಹೆಚ್ಚು ತಹಸೀಲ್ದಾರ್ಗಳಿದ್ದಾರೆ. ಎಲ್ಲ ತಹಸೀಲ್ದಾರ್ಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ನಾವು ಇವತ್ತು ವಿನಂತಿಸ್ಕೋತಾ ಇದ್ದೀವಿ. ಗೋ ಹತ್ಯೆ ಮುಕ್ತ ಭಾರತ ಮಾಡಬೇಕು, ಗೋಮಾತೆಗೆ ರಾಷ್ಟ್ರಮಾತೆಯ ದರ್ಜೆಯನ್ನು, ಅದಕ್ಕೊಂದು ಗೌರವವನ್ನು ಒದಗಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ಭಾರತಾದ್ಯಂತ ನಾವು ಇವತ್ತು ಮನವಿಯನ್ನು ಕೊಟ್ಟು ವಿನಂತಿಸ್ಕೊಳ್ತಾ ಇದ್ದೀವಿ ಗೋ ಹತ್ಯೆ ಮುಕ್ತ ಭಾರತಕ್ಕಾಗಿ. ಈಗಾಗಲೇ ಮೊನ್ನೆ ಕೂಡ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನೋಡಿದರೆ ತಾವು ಕೂಡ CCTVಯಲ್ಲಿ ದೊಡ್ಡ ಗಾಡಿಯಲ್ಲೆಲ್ಲ ಅಂದರೆ ಕಳುವು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಘಟನೆ ತಾವು ಇದಕ್ಕೆಲ್ಲ ಏನು ಕ್ರಮ ತೆಗೆದುಕೋಬೇಕಂತೀರಿ? ಈಗಾಗಲೇ ಸಾಕಷ್ಟು ರೀತಿಯಿಂದ ಪೊಲೀಸ್ ಸ್ಟೇಷನ್ಗಳಿಗಿರ್ಬೋದು, ರಾಜ್ಯಪಾಲರಿಗಿರ್ಬೋದು, ಅದೇ ತಹಸೀಲ್ದಾರ್ ಅವ್ರಿಗೂ ಕೂಡ, DC ಅವ್ರಿಗೂ ಕೂಡ ನಾವು ಸಾಕಷ್ಟು ರೀತಿಯಿಂದ ಗೋವುಗಳ ಕಳುವು ಮಾಡಿ ಸಾಗಾಣಿಕೆ ಇದೆಲ್ಲವೂ ಕೂಡ ಭಾರತದಲ್ಲಿ ಅವ್ಯಾಹತವಾಗಿ ನಡೀತಾ ಇದ್ರೂ ಕೂಡ ನಾವು ಸಾಕಷ್ಟು ಮನವಿ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯಿಂದ ಸರ್ಕಾರದ ದಿಟ್ಟ ನಿಲುವಿನಿಂದ ಇದನ್ನು ತಡೆಯುವಂಥ ಪ್ರಕ್ರಿಯೆ ಇಲ್ಲಿವರೆಗೂ ಆಗಿಲ್ಲ. ಇನ್ನು ಮುಂದಾದರೂ ಆಗಬೇಕು ಅಂಥೇಳಿ ಆಶಿಸ್ತೇವೆ ನಾವು. ಈಗಾಗಲೇ ಕೇಂದ್ರ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾರೆ ಗೋ ಹತ್ಯೆ ಮಾಡಬಾರ್ದಂತೆ. ಒಂದು ಕಡೆ ಈಗಾಗಲೇ ಗೋ ಹತ್ಯೆಯಲ್ಲಿ ಸಾಕಷ್ಟು ದಿನಕ್ಕೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ತಮ್ಮದೇ ಒಂದು ಗೋಹತ್ಯೆ, ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಕೇಂದ್ರ ನಾಯಕರು ಗೋಹತ್ಯೆ ಮಾಡಬಾರ್ದಂತೇಳಿ. ಎಲ್ಲ ಒಂದು ಕಡೆ ದಿನನಿತ್ಯ ಗೋಹತ್ಯೆ ನಡೀತಾ ಇರ್ತಕ್ಕಂಥದ್ದು. ಅದಕ್ಕೆ ಸೂಕ್ತ ಕಾನೂನು ಯಾಕೆ ಆಗ್ತಾ ಇಲ್ಲ ಅಂತ ನೋಡಿ, ಹಿಂದೆ ಸೋನಿಯಾ ಸರ್ಕಾರ ಇದ್ದಾಗ 2-3ನೇ ಸ್ಥಾನದಲ್ಲಿ ಗೋಮಾಂಸ ರಫ್ತು ಅದರಲ್ಲಿ ನಾವು ಇದ್ದಂಥವರು ಇವತ್ತು ನಮ್ಮದೇ ಸರ್ಕಾರ ಇದೆ, ನಮ್ಮದು ಅಂದರೆ BJP ಸರ್ಕಾರ ಇದ್ದರೂ ಕೂಡ ಗೋ ಹತ್ಯೆಗೆ ಒಂದು ಕಡಿವಾಣ ಹಾಕುವಂಥದ್ದು ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಅಭಿಯಾನದ ಮುಖಾಂತರ ಮೋದಿಯವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಈಗಲಾದರೂ ಸರ್ಕಾರ ಬಂತು, 12 ವರ್ಷದ ಮೇಲ್ಪಟ್ಟು ನೀವು ರಾಜಕೀಯ ಮಾಡಿದಿರಿ, ಆದರೆ ಗೋ ಹತ್ಯೆಗೆ ಒಂದು ಸಂಬಂಧಪಟ್ಟಂತೆ ಒಂದು ಕಟ್ಟುನಿಟ್ಟಾದಂಥ ಒಂದು ಕಾನೂನನ್ನು ನಿರ್ಮಾಣ ಇಲ್ಲಿವರೆಗೂ ಆಗಲಿಲ್ಲ. ಇನ್ಮೇಲಾದರೂ ಕೂಡ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಗೋರಕ್ಷಣೆಗಾಗಿ ಒಂದು ತಗೋಬೇಕು, ಗೋಮಾತೆಯನ್ನು ಉಳಿಸ್ಬೇಕು ಅನ್ನುವಂಥದ್ದನ್ನು ನಾನು ಪ್ರಧಾನಮಂತ್ರಿಯವರಲ್ಲಿ ಮನವಿ ಮಾಡ್ಕೊತೀನಿ. ಮತ್ತಷ್ಟು ಕಾರ್ಯಕರ್ತರು ಮಾತಾಡಿಸ್ತಾನೆ ಸರ್. ತಾವು ಕೂಡ ಬಂದಿದ್ದೀರಿ. ಈ ಗೋಹತ್ಯೆ ಈಗಾಗಲೇ ಏನು ಹೇಳ್ತಾ ಇದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕೂಡ ಬೀದರ್ನಲ್ಲಿ ಸುಮಾರು ಗೋಗಳನ್ನು ರಕ್ಷಣೆ ಮಾಡಲಾಯಿತು. ದಿನನಿತ್ಯ ಈ ಪ್ರತಿಕ್ರಿಯೆ ನಡೀತಾನೆ ಇರತಕ್ಕಂಥದ್ದು. ಯಾಕೆ ಸ್ಟಾಪ್ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ? ಇಲ್ಲ ಸರ್, ಅವ್ರಿಗೆ ಕಾನೂನು ಭಯ ಇಲ್ಲ ಸರ್. ಒಂದು ಈಗ ಮನೆ ಹುಬ್ಳಿಯಲ್ಲಿ ನಡೆದಿದ್ದ ಒಂದು ಘಟನೆ, ಒಂದು ಫಾರ್ಚುನರ್ ಒಂದು 60 ಲಕ್ಷ ಬೆಲೆ ಬಾಳುವಂಥ ಕಾರ್ ಅದ. ಆ ಕಾರ್ನಾಗ ಬಂದು ಕಳುವು ಮಾಡ್ಕೊಂಡು ಹೊಂಟಾರಂದ್ರೆ ಇದ್ರಲಿಂತ ಏನು ಲಾಭ ಐತೆ ಅವ್ರಿಗೆ, ಏನು ನಡೆದೈತಿ? ಯಾಕಂದ್ರೆ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಯಾಕೆ ಕುಂತೈತಿ? ಈ ಕೇಂದ್ರ ಸರ್ಕಾರ ಹಿಂದೂ ಸರ್ಕಾರ ಆಗಿರೋದ್ರಿಂದ ಈಗ ಹೆಚ್ಚಿನ ಒತ್ತನ್ನು ಕೊಡಬೇಕಿದೆ ಈ ಒಂದು ಇದಕ್ಕೆ. ಅವರು ಯಾಕೆ ಸುಮ್ಮ ಕುಂತಾರೆ? ರಾಜ್ಯ ಸರ್ಕಾರ ಬಿಡ್ರಿ, ರಾಜ್ಯ ಸರ್ಕಾರ ಅವ್ರಿಗೆ ಎಷ್ಟು ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕುಂತಾರ. ಆದರೆ ಈ ಕಳ್ಳತನ ಎಲ್ಲಿ ಮಠ ಹೊಂಟೈತಿ, ಎಲ್ಲಿ ಯಾರ್ಯಾರು ಅದನ್ನು ಹಿಂದಿಲ್ಲದಾರ, ಮತ್ತು ರಾತ್ರಿ ಬಂದು ಅಷ್ಟು ರಾಜಾವಶವಾಗಿ ಬಂದು ಒಂದು ಓಣ್ಯಾಗ ಸಾಕಿದ ಆಕಳನ್ನ ಕಳುವು ಮಾಡ್ಕೊಂಡು ಫಾರ್ಚುನರ್ನ ಕಾರ್ನಾಗ ಹೋಗ್ತಾರಂದ್ರೆ ಇನ್ನೂವರೆಗೂ ಕಳ್ಳರ ಪತ್ತೆ ಆಗಿಲ್ಲ. ಅದು ಇವರು ಯಾವುದೋ ಒಂದು ಬೇರೆ ಒಂದು ಏನಾರು ಆಗಿತ್ತು ಅಂತಂದ್ರೆ ತಕ್ಷಣ ಅವ್ರು ಹಿಡ್ಕೊಂಬಂದು ಇವ್ರು ನೋಡ್ಕೊಂಡು ಅಂತ ಮಾಡ್ತಾರೆ. ಈ ರಾಜಾವಶವಾದಾಗ ಒಂದು ಫಾರ್ಚುನರ್ ಕಾರ್ನಾಗ ಕಳುವು ಮಾಡ್ಕೊಂಡು ಹೋಗ್ಯಾನಪ್ಪ ಅಂತಂದ್ರೆ ಇನ್ನೂವರೆಗೆ ಅದು ಪತ್ತೆ ಆಗಿಲ್ಲ. ಅಧಿಕಾರಿಗಳು ಅದನ್ನು ತನಿಖೆ ಮಾಡೋ ಅಂತೀವಿ ಅಂತಾರೆ. ಆ ಅಧಿಕಾರಿಗಳು ತನಿಖೆ ಮಾಡೋ ಅಂತಾರೋ ಏನು ಅವ್ರಿಗೆ ಗೊತ್ತಿದ್ದ ಮಾಹಿತಿ ಇದ್ದು ಸುಮ್ಮ ಕುಂತಾರೋ ಏನು ತಿಳಿಯವಲ್ತು. ಹಂಗಾಗಿ ನಮಗೆಲ್ಲ ಒಂದು ಬೇಸರ ಸಂಗತಿ ಏನಂದ್ರೆ ಈ ಸಂವಿಧಾನ, ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಇವರು ಮುಚ್ಚಿ ಹಾಕೋನು ಪ್ರಯತ್ನದಾಗ ಅದಾರ ಅನ್ನೋದು ನಮ್ಗೆ ಅದೊಂದು ಬೇಸರ ಸಂಗತಿ. ಯಾರು ಮುಚ್ಚಿ ಹಾಕ್ತಾರೆ? ಇಲ್ಲ, ಸರ್ಕಾರ ನಡೆಸೋವಂಥದ್ದು ಮುಚ್ಚಿ ಹಾಕಂತಾರೆ ರೀ. ಸರ್ಕಾರ ಅಂದ್ರೆ ಈಗ ಅಧಿಕಾರಿಗಳಿಗೆ ಅವ್ರಿಗೆ ಒಂದು ಪವರ್ ಅನ್ನೋದು ಕೊಡ್ಬೇಕು. ಈಗ ಅಧಿಕಾರಿಗಳಿಗೆ ಎಲ್ಲ ಗೊತ್ತಿದ್ರು ಪಾಪ ಏನೋ ಮಾಡೋಕೆ ಹೋದ್ರೆ ಯಾರ ಕಡೆಯಿಂದ ಒಂದು ಫೋನ್ ಬರ್ತಾವೆ. ಫೋನ್ ಬಂದ್ಕೊಳ್ಳೋ ತಕ್ಷಣ ಏನಾಗ್ಬಿಡ್ತೈತೆ, ಅವ್ರು ಅಲ್ಲೇನು ನೋಡ್ಲಾಗ್ತಾರೆ. ಇಲ್ಲ ಅದ್ರ ಬಗ್ಗೆ ನಾವು ಮಾಡ್ತೀವಪ್ಪ ಅಂತಂದ್ರೆ ಮುಂದೆ ಏನು 1-2 ದಿನದಾಗ ಅವ್ರು ಸಸ್ಪೆಂಡ್ ಆಗಿಬಿಡ್ತಾರೆ. ಈ ಥರ ಒಂದು ನಡೆಯುವಂಥದ್ದು ಷಡ್ಯಂತ್ರ ನಡೆದೈತಿ. ಏನು ಅಭಿಯಾನ ಕೈಗೊಂಡಿದ್ದೀರಿ ಸರ್? ಏನು ಅಭಿಯಾನ ಇದು? ಇದು ಅಭಿಯಾನ ಏನಂದ್ರೆ ಸರ್, ಇದು ರಾಷ್ಟ್ರ ಗೋಮಾತೆ ಅಂತಂತೇಳಿ ರಾಷ್ಟ್ರ ಪ್ರಾಣಿಯಾಗಿ ಅದನ್ನು ಘೋಷಿಸ್ಬೇಕಂತೇಳಿ ನಮ್ಮ ಇಚ್ಛೆ ಐತಿ. ಇಡೀ ದೇಶಾದ್ಯಂತ ಈಗ ಪ್ರಧಾನಮಂತ್ರಿ ಮೋದಿಯವರ ಮನಸ್ಸು ಮಾಡಿದ್ರೆ ಮಾಡ್ಬೋದು, ಯಾಕೆ ಅವ್ರು ಮಾಡ ಅಂತಿಲ್ಲ? ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಹೇಳುವಂಥದ್ದು ಏನಿಲ್ಲ, ಬಟ್ ಕೇಂದ್ರ ಸರ್ಕಾರ ಮಾಡ್ಬೋದು. ಇದನ್ನು ಯಾಕೆ ಮಾಡೋವಲ್ತ ಅಂತೇಳಿ ಅದೊಂದು ಯಕ್ಷ ಪ್ರಶ್ನೆ ನಡೆದಿದೆ ಸರ್. ಮತ್ತಷ್ಟು ಮಹಿಳಾ ಕಾರ್ಯಕರ್ತರು ಅವರು ಕೂಡ ಮಾತಾಡಿಸ್ತೇನೆ. ಹೇಳಿ
ಏನೊಂದು ಅಭಿಯಾನ ಮೇಡಮ್ ಇದು? ಸೊ ಇದು ಗೋ ರಕ್ಷಣಾದ ಅಭಿಯಾನ ನಾವೆಲ್ಲರೂ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇರುವಂಥದ್ದು, ಪ್ರತಿಯೊಬ್ಬ ಹಿಂದೂಗಳು ಸೇರಿಕೊಂಡು. ಸೊ ಫಸ್ಟ್ ನಾನು ಹೇಳ್ತೀನಿ, ಇಂಡಿಯಾ ಒಳಗೆ ಗೋ ಇದೇನು ರಫ್ತು ಆಗ್ತಾ ಇದೆ ಅಲ್ಲ, ಬೀಫ್ ಎಕ್ಸ್ಪೋರ್ಟ್ ಕಂಪನೀಸ್, ಇದು ಬಂದ್ ಆಗಬೇಕು. ಆ್ಯಕ್ಚುಲಿ ಎಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ತಾವು ನೋಡ್ಬೋದು, ಎಲ್ಲ 5 ಸ್ಟಾರ್ ಹೋಟೆಲ್ಸ್ಗಳಲ್ಲಿ ಗೋವಾ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು, ತಮಿಳ್ನಾಡು, ಆಂಧ್ರ, ಕೇರಳ, ಈ ಕಡೆ ಎಲ್ಲ ಬೇರೆ ಕಡೆಯಿಂದ ರಫ್ತಾಗ್ತಿದೆ. ಯಾಕಂದರೆ ಇಂಡಿಯಾ ಒಳಗೆ ಗೋ ಹತ್ಯೆ ಮಾಡುವಂಗಿಲ್ಲ, ನಿಷೇಧ ಇದೆ ಅಂತ ಗೊತ್ತಿದ್ರೂ ಕೂಡ ಬೇರೆ ದೇಶದೊಳಗೆ ನಾವು ಗೋ ಹತ್ಯೆ ಮಾಡಿ ಇಲ್ಲಿ ಮಾಂಸವನ್ನು ತಂದು ತಿಂತೀವಿ ಅಂತಂದು ಎಂಥ ದರಿದ್ರ ಜೀವನ ನಾವು ಎಲ್ಲ ಬಾಳ್ತಾ ಇದ್ದೀವಿ ಅಂತ ಅನ್ನೋದು ಫಸ್ಟ್ ಥಿಂಗ್ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇರೋದು. ಎಷ್ಟೊಂದು ಇಲ್ಲಿಗಲ್ ಬೀಫ್ ಎಕ್ಸ್ಪೋರ್ಟ್ ಕಂಪನೀಸ್ ಇದ್ದಾವೆ, ಅವನ್ನೆಲ್ಲ ಹುಡುಕಿ ಹೊರಗೆ ತೆಗಿಬೇಕಂತ ಹೇಳಿ ಅದನ್ನೆಲ್ಲ ಬಂದ್ ಮಾಡಿಸ್ಲೇಬೇಕು. ಆ ಥರ ನಡೆಸ್ತಾ ಇರೋರಿಗೆ ಕಠಿಣವಾದ ಕ್ರಮ ಕೈಗೊಂಡು ಅವ್ರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಕಡೆ ಹೇಳ್ತಾರೆ, ಇದಕ್ಕೆಲ್ಲ BJP ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸರ್, ಇಲ್ಲಿ ಪಕ್ಷದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಯಾವ ಪಕ್ಷನೂ ಬೇಡ ಸರ್. ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡಿದ್ರೆ ಪ್ರತಿಯೊಬ್ಬ ಪ್ರಾಣಿಗಳಿಗೂ ಅದಕ್ಕೆ ಜೀವಿಸುವಂಥ ಒಂದು ಹಕ್ಕಿದೆ. ಗೋಮಾತೆಯನ್ನು ನಾವು ದೇವ್ರ 3 ಮುಕ್ಕೋಟಿ ದೇವತೆಗಳೇ ಅಂತ ಇದಾರಲ್ಲಿ ಅವನನ್ನು ದೇವತೆ ಅಂತ ಪೂಜೆ ಮಾಡ್ತಾರೆ. ಅಂಥ ಪ್ರಾಣಿಗಳನ್ನು ಕಡಿದು ತಿನ್ನೋದು ಯಾಕೆ ಸರ್? ಇಲ್ಲಿ ಬೇರೆ ಧರ್ಮದ ಬಗ್ಗೆನೂ ನಾವು ಮಾತಾಡಲ್ಲ, ಪಕ್ಷದ ಬಗ್ಗೆನೂ ಮಾತಾಡಲ್ಲ. ಯಾರ್ಯಾರು ತಿಂತಾ ಇದ್ದಾರೆ ಅದನ್ನು ಕಡಿಮೆ ಮಾಡಬೇಕು, ಕಡಿಮೆ ಅಲ್ಲ ಅದನ್ನು ಪೂರ್ತಿ ನಿಷೇಧ ಮಾಡಬೇಕು. ಆ ಥರ ಮಾಡೋರಿಗೆ ಶಿಕ್ಷೆ ಆಗಬೇಕಂತ ಕೇಳ್ಕೊಳ್ತೀನಿ. ಈಗಾಗಲೇ ನಿಷೇಧ ಇದೆ ಅಲ್ವಾ, ಆದರೂ ಕೂಡ ಸರ್ ಅದೇ ಸರ್, ಇಲ್ಲಿಗಲ್ ಆಗಿ ಎಷ್ಟೊಂದು ನಮ್ಗೆ ಗೊತ್ತಿರೋದೇ ಇಷ್ಟೊಂದಿದ್ದಾವೆ ಅಂತಂದರೆ ಇಲ್ಲಿಗಲ್ ಆಗಿ ನಡೀತಾ ಇರೋದು ಇನ್ನೂ ಎಷ್ಟೊಂದಿದ್ದಾವೆ. ಅವನ್ನೆಲ್ಲ ಹುಡುಕಿ ತೆಗೀರಿ ಅಂತ ಹೇಳ್ತಾ ಇದ್ರು. ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ಹಗಲಂದೆ ರಾತ್ರಿ ಅಂದೆ ನಾವೆಲ್ಲ ಗೋ ರಕ್ಷಣೆ ಮಾಡೋಕ್ಕೆ ರೋಡಲ್ಲಿ ಹೈವೇಗಳಲ್ಲೆಲ್ಲ ನಿಂತ್ಕೊಂಡು ಗಾಯಗಳು ಮಾಡಿಕೊಂಡು ನಮ್ಮ ಇದು ಗೋ ರಕ್ಷಕರು ಎಲ್ಲ ಗಾಯ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಸರ್, ಭಾರತ ಸಾಂಸ್ಕೃತಿಕ ಧಾರ್ಮಿಕವಾಗಿ ಗೋಮಾತೆಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ ನಾವು. ಅದರಲ್ಲಿ ಮುಕ್ಕೋಟಿ ದೇವರುಗಳಿರ್ತಾರೆ. ಒಂದು ಯಾವುದೇ ಮನೆ ಪೂಜೆ ಮಾಡಬೇಕಂದ್ರೆ ಗೋಮೂತ್ರದಿಂದ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಪಂಚಾಮೃತ, ಹಾಲು, ತುಪ್ಪ, ಬೆಣ್ಣೆಯಿಂದ ಆದಂಥ ಪಂಚಾಮೃತದಿಂದ ನಾವು ಪೂಜೆ ಅಭಿಷೇಕ ಮಾಡ್ತೀವಿ. ಇಂಥ ಗೋಮಾತೆಯನ್ನು ಕಡಿದು ತಿಂತಾರಂದ್ರೆ ನಮ್ಮ ಭಾವನೆಗೆ ಧಕ್ಕೆ ಬೀಳತೈತಿ. ಇಲ್ಲ ತಿನ್ನೋಕೆ ಅವಕಾಶ ಐತಿ ಅವರಿಗೆ. ದನ ಅಂದ್ರೆ ಏನಂದ್ರೆ ಎಮ್ಮೆ ತಿನ್ಬೋದು, ಅವ್ರು ಕೋಣ ತಿನ್ಬೋದು. ಆದರೆ ಭಾರತೀಯ ದೇಶೀಯ ಹಸುಗಳನ್ನು ಯಾಕೆ ಕಡಿದು ತಿನ್ಬೇಕಾ? ಇದು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗತೈತಿ. ಇದು ಮೊದಲೇ ಮಾತು ನಿಲ್ಲಬೇಕ್ರಿ. ಅದೇ ರೀತಿ ಕೃಷಿ ಪ್ರಧಾನವಾದ ಭಾರತ ದೇಶದಲ್ಲಿ ವ್ಯವಸಾಯಕ್ಕೆ ಆಕಳ ಸಗಣಿಯಿಂದ ಬಹಳ ಅಂತ ಒಂದು ಮಹತ್ವ ಇದೆ. ಈಗ ಈ ಕಡದು ತಿನ್ನಾಕತ್ರ ಮತ್ತು ಹಸುಗಳನ್ನು ಕೊಟ್ಟಿಗೆಯಲ್ಲಿ ಸಾಕಿರ್ತಾರೆ, ಅವುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಭಾರತದಲ್ಲಿ ನಿಷೇಧ ಕಾಯ್ದೆ ಇದ್ದರೂ ಕೂಡ ಇದು ನಡೀತಾ ಇದೆ ಅಂದ್ರೆ ಇದು ಯಾವ ಮಟ್ಟಕ್ಕೆ ಇದು ನಿಷೇಧ ಕಾಯ್ದೆ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ದಿನ ಒಂದು ಕೇಸ್ ಬರ್ತೈತಿ. ಒಂದು ಗೂಡ್ಸ್ ವಾಹನಗಳಲ್ಲಿ ಆಕಳಗಳನ್ನ ರಫ್ತು ಮಾಡ್ತಾ ಇದ್ದಾರೆ. ಅಲ್ಲಿ ಕೇಸ್ ಆಗ್ತಾ ಇರೋದು ಕಳ್ಳತನ ಮಾಡುವವರ ಮೇಲಲ್ಲ, ರಕ್ಷಕರ ಮೇಲೆ. ಗೋ ರಕ್ಷಣೆ ಮಾಡುತ್ತಿರುವಂಥ ಯುವಕರ ಮೇಲೆ, ಹಿಂದೂ ಯುವಕರ ಮೇಲೆ ಇವತ್ತು FIR ಆಗ್ತಾರೆ. ಅವ್ರುಗಳನ್ನು ಹಲ್ಲೆ ಮಾಡ್ತಾರೆ. ಕಲಬುರಗಿ ಒಳಗೆ ಒಬ್ಬರ ರಮೇಶ್ ಅನ್ನೋ ಒಂದು ರಾಥೋಡ್ ಹುಡುಗನ ಗುಂಪಾಗಿ ಹಲ್ಲೆ ಮಾಡಿದರು. ಅದು ಇಡೀ ಕರ್ನಾಟಕ ತುಂಬ ವೈರಲ್ ಆದರೂ ಯಾವುದೇ ರೀತಿ ಆ್ಯಕ್ಷನ್ ತೊಗೊಳಕ್ಕಾಗಲಿಲ್ಲ. ಈ ನಿಷೇಧ ಕಾಯ್ದೆ ಇದ್ದರೂ ಕೂಡ ಯಾರೊಬ್ಬರು ತುಟಿಪಿಟಕ್ಕನ್ನಾತಿಲ್ಲ. ಇದನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ಭಾರತದಾದ್ಯಂತ ಒಂದು ಗೋವಿಗೆ ರಾಷ್ಟ್ರ ಮಾತೆಯಾಗಿ ಒಂದು ಸ್ಥಾನ ಕೊಡ್ರಿ, ನಮ್ಮ ಗೋವನ್ನು ಉಳಿಸ್ರಿ ಅನ್ನೋದು ಒಂದು ಅಭಿಯಾನ ಆಗೈತೆ ರೀ. ಇದು ಎಲ್ಲ ಹಿಂದೂ ಪರ ಸಂಘಟನೆಗಳು ಧರ್ಮ ಮೀರಿ ನಡೀತಾ ಇದೆ. ಇದು ಏನು ತಿನ್ನಲಾರ್ದವ್ರು ಬೇಕಾದವ್ರು ಇದಕ್ಕೆ ಸಪೋರ್ಟ್ ಮಾಡ್ಬೋದು. ನಾವು ನಿನ್ನೆ ಒಂದು 20 ಮಂದಿ ಮುಸ್ಲಿಮ್ ಅವರು ಕೂಡ ಸಹಿ ಮಾಡಿಸ್ಕೊಂಡೇವೆ. ಯಾಕಂದ್ರೆ ತಿನ್ನಲಾರ್ದವ್ರು ನಾವು ಇದೇ ಅದನ್ನಲ್ಲ, ಇದು ನಿಷೇಧ ಆಗಬೇಕು. ಗೋ ಹತ್ಯೆ ನಿಷೇಧ ಆಗಬೇಕು. ಇದನ್ನು ಏನಂತಂದ್ರೆ ನಿಮಗೆ ತಿನ್ನೋಕೆ ಅವಕಾಶ ಯಾವ ಅದಾವಲ್ಲ ಅವ್ನು ತಿನ್ನಿರಿ, ಎಮ್ಮೆ ತಿನ್ನಿರಿ, ಕ್ವಾನ ತಿನ್ನಿರಿ. ಈ ದೇಶೀಯ ಹಸು ಕಳುವು ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಯಾರು ನೀವು? ನಾವು ಪೂಜೆ ಮಾಡ್ತೀವಿ ರೀ ಅದನ್ನು. ನಮಗೆ ಎಷ್ಟು ಭಾವನೆ ತಕ್ಕ ಯಾಕೆತಿದೆ. ಇದೇ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಅವ್ಯವಹಿತವಾಗಿ ದನಗಳನ್ನು ಕಳ್ಳತನ ಮಾಡುವಂಥ ಯತ್ನಗಳು ಕೂಡ ಆಗ್ತದೆ ಅಂತ, ಅದಕ್ಕೇನು ಹೇಳ್ತೀರಿ? ಸರ, ಇದು ಸರ್ಕಾರ ಅಧಿಕಾರಿಗಳು ಇದ್ರೊಳಗೆ ಇನ್ವಾಲ್ವ್ ಅದಾರ. ಅವ್ರ ಕಣ್ಣು ಮುಂದೆ ನಡೆದಿದೆ. ಕಣ್ಣು ಮುಂದೆ ನಡೆದ್ರೆ ನೀವು ಆ್ಯಕ್ಷನ್ ಯಾಕೆ ತೊಗೊಳಂಗಿಲ್ಲ? ಕೇಳಕ್ಕೆ ಹೋದಂಥ ಗೋ ರಕ್ಷಕರನ್ನ ಅರೆಸ್ಟ್ ಮಾಡ್ತೀರಿ. ಯಾಕೆ ನಿಮ್ಮಲ್ಲಿ ದಮ್ಮಿಲ್ಲ? ನಿಮ್ಮ ಕಡೆ ಅಧಿಕಾರ ಇಲ್ಲ ಅವ್ರನ್ನ ಅರೆಸ್ಟ್ ಮಾಡೋಕೆ? ನೀವು ಮಾಡುವಲ್ಲಿ ರೊಕ್ಕ ಇಸ್ಕೋರಿ. ಕೊಲೆ ಮಾಡಿದಾಗ, ಕಳ್ಳತನ ಮಾಡಿದಾಗ ರೊಕ್ಕ ಇಸ್ಕೋರಿ. ನಿಮಗೆ ಧರ್ಮಾಭಿಮಾನ ಇಲ್ಲ ಅಧಿಕಾರಿಗಳಿಗೆ? ನಿಮಗೆ ಹಿಂದೂ ಧರ್ಮದ ಅಭಿಮಾನ ಇಲ್ಲ? ಮನೆ ಪೂಜೆ ಮಾಡಿದ್ರೆ ಯಾವ್ದಾರು ಬೇರೆದಂತ ತೊಗೊಂಬಂದು ಒಳಗೆ ಹೋಗಿಸ್ತೀರಿ, ಇಲ್ಲ ಗೋಮಾತೆ ತೊಗೊಂಬಂದು ಒಳಗೆ ಹೋಗಿಸ್ತೀರಿ ನೀವು? ಅಧಿಕಾರಿಗಳೇ ನಾ ಕೇಳಾಕತ್ತೀನಿ. ನಿಮ್ಮ ಕಡೆ ಅಧಿಕಾರ ಐತಿ, ತಿನ್ನೋಲ್ಲಿ ರೊಕ್ಕ ತಿನ್ನಿರಿ. ಧರ್ಮ ಮೀರಿ ರೊಕ್ಕ ತಿಂದ್ರೆ ಇದಕ್ಕೆ ಬೇರೆ ಅರ್ಥ ಬರ್ತೈತಿ. ಮೇಡಮ್, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಈಗಾಗಲೇ ಗೋಹತ್ಯೆ ಬ್ಯಾನ್ ಮಾಡಿರ್ತಕ್ಕಂಥದ್ದು,
ಆದರೂ ಕೂಡ ಅವ್ಯವಹಿತವಾಗಿ ಗೋ ರಫ್ತನ್ನು ಮಾಡ್ತಾರೆ ಬೇರೆ ದೇಶಕ್ಕಂತ ಸಾಕಷ್ಟು ಆರೋಪ ಕೂಡ ಕೇಳಿಬರ್ತದೆ ಅಂದರೆ ವಿರೋಧ ಪಕ್ಷದಿಂದ. ಅದಕ್ಕೆ ಏನು ಹೇಳ್ತೀರಿ? ವಿರೋಧ ಪಕ್ಷದವರ ಇವ್ರ ಪಕ್ಷದಾಗಿದ್ದಾಗ ಅವ್ರು ವಿರೋಧ ಮಾಡೋದು, ಅವರು ಇದ್ದಾಗ ಇವ್ರು ವಿರೋಧ ಮಾಡೋದು, ಇದು ನಡೀತಾ ಇರುವಂಥದ್ದು. ನಾವೇನನ್ನತೀವಿ ಅಂದ್ರೆ ಭಾರತೀಯ ಪ್ರಾಣಿ ರಾಷ್ಟ್ರ ದೇವತೆ ಅಂತಂದ ಗೋಮಾತೆ ಆಗಬೇಕು. ನಾವು ಯಾವ ಪಕ್ಷದ ಪರ ಯಾವ ಧರ್ಮದ ಪರ ಮಾತಾಡತ್ತಿಲ್ಲ. ನಮಗೆ ಬೇಕಾಗಿರೋದು ಗೋ ಹತ್ಯೆ ನಿಷೇಧ ಕಾಯ್ದೆ. ನಾವೇನನ್ನತೀವಿ, ಹಸುವಿಗೆ ಒಂದು ಸ್ಥಾನ ಕೊಡ್ರಿ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಕೊಡಬೇಡ್ರಿ. ಥ್ಯಾಂಕ್ ಯು. ನಮ್ಮ ಹೆಸರು ರೋಹಿಣಿ ಬನ್ನೂರು. ಅಂದರೆ ಇಲ್ಲಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳು ಈಗ ಯಾಕಂದರೆ ಒಂದು ಸಂಘಟನೆ ಅಂತ ಹೇಳ್ತಾ ಇಲ್ಲ, ಪ್ರತಿ ಸಂಘಟನೆಗಳಿಂದ ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಗೋ ಮಾತೆಗೆ ಒಂದು ರಾಷ್ಟ್ರೀಯ ಒಂದು ಸ್ಥಾನಮಾನ ಕೊಡಬೇಕು. ಹೀಗಾಗಿ ಏನೋ ಒಂದು ಅವ್ಯವಹಿತವಾಗಿ ಏನು ನಡೀತಾ ಇರ್ತಕ್ಕಂಥ ಗೋ ರಫ್ತು ಏನು ನಡೀತಾ ಇದೆಯಲ್ಲ ಅದನ್ನೆಲ್ಲ ಬ್ಯಾನ್ ಮಾಡಬೇಕಂತ ಈಗಾಗಲೇ ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಬಳ್ಳಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.